ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ಕಣ್ಮಣಿಗಳಾದ ಕನ್ನಡ ಜನತೆಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನಮ್ಮ ಈಗಿನ ಒಂದು ಜನರೇಷನ್ ಅಂದರೆ ಈಗ ತುಂಬಾ ನಾವು ಏನು ನೋಡ್ತೀವಿ ಅಂದ್ರೆ ಈಗ ಗಣಕೂಟಗಳನ್ನ ನೋಡ್ತೀವಿ. ಅಯ್ಯೋ, ಗಣಕೂಟ ಒಂದಾಗಿಲ್ಲ, ಮದುವೆ ತುಂಬಾ ಕಷ್ಟ ಆಗ್ತಾ ಇದೆ, ಮದುವೆ ನನ್ನ ಮಗಳಿಗೆ ಹೆಣ್ಣು ಗಂಡು ಒಳ್ಳೆ ಗಂಡು ಸಿಗ್ತಾ ಇಲ್ಲ, ಗಂಡು ಮಕ್ಳಿಗೆ ಎಣ್ಣೆ ಸಿಗ್ತಾ ಇಲ್ಲ, ಎಲ್ಲಿಗೆ ಹೋದ್ರು ದಿನಕ್ಕೆ ಕಮ್ಮಿ ಅಂದ್ರು ನಮ್ಮ ಹತ್ರ 100 ಜನನಾರು ಬರ್ತಾರೆ, ಹೆಣ್ಣು ನೋಡಿ ಸ್ವಾಮಿಗಳೇ, ಎಲ್ಲಾರು ಹೆಣ್ಣಿದೆಯಾ ಸ್ವಾಮಿಗಳೇ ಅಂತ. ಇದಕ್ಕೆ ಕೆಲವೊಬ್ಬರು ಕೆಲವೊಂದು ರೀತಿಯಲ್ಲಿ ಮಾರ್ಗದರ್ಶನವನ್ನ ಕೊಡ್ತಾರೆ. ಕೆಲವೊಬ್ರು ಹೇಳ್ತಾರೆ ನಿಮ್ಗೆ ಕಾಳತರ್ಪ ದೋಷ ಇದೆ ಅಂತಾರೆ, ನಾಗದೋಷ ಇದೆ ಅಂತಾರೆ, ಹೆಣ್ಣು ಸಿಗ್ತಾ ಇಲ್ಲ, ಗಂಡು ಸಿಗ್ತಾ ಇಲ್ಲ ಅಂದಾಗ ಒಬ್ರು ಕುಂಭ ವಿವಾಹ ಮಾಡಿಸಿ ಅಂತಾರೆ, ಕದಳಿ ವಿವಾಹ ಮಾಡಿಸಿ ಅಂತಾರೆ. ಇದನ್ನೆಲ್ಲ ಬಿಟ್ಟು ನಾವು ಸೈಂಟಿಫಿಕ್ ಆಗಿ ಒಂದೇ ಒಂದು ನಿಮ್ಗೆ ಯಾವುದೇ ಖರ್ಚಿಲ್ಲದೆ ನೀವು ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥ ಒಂದು ಮದ್ದನ್ನು ನಿಮಗೆ ಮನೆ ಮದ್ದು ಥರ ನೀವು ಅದನ್ನು ಯೂಸ್ ಮಾಡ್ಬೋದು ಕೂಡ. ಯಾವುದೇ ಸಾವಿರಾರು ಲಕ್ಷಗಟ್ಟಲೆ ದುಡ್ಡನ್ನ ಖರ್ಚು ಮಾಡದೆ ನಿಮಗೆ ಮನೆಯಲ್ಲಿ ಮಾಡ್ಕೊಳ್ಳುವಂಥ ಮದ್ದನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ನಾನು ಮೊದಲೇ ನಿಮಗೆ ಹೇಳಿದಂತೆ ಸೂಚಿಸಿದಂತೆ ನಿಮಗೆ ಈ ಮದುವೆ ವಿವಾಹ ಮದುವೆ ಇದರಲ್ಲಿ ತುಂಬಾ ಜನ ನೊಂದು ಬಿಟ್ಟಿದ್ದಾರೆ. ಇದು ನನಗೊಂದು 100 ಜನ, ಇವತ್ತೊಂದು 50 ಜನ ಕ್ಲೈಂಟ್ ಬಂದ್ರೆ ಅದ್ರ 40 ಜನ ಮ್ಯಾಕ್ಸಿಮಮ್ ಮದುವೆ ವಿಷಯದವರೇ ಇರುತ್ತಾರೆ ಅನ್ನುವುದು ಸತ್ಯ. ಹಾಗಾಗಿ ನಿಮಗೆ ಇಷ್ಟೇ, ನಿಮಗೆ ಯಾವ ದೋಷನೂ ಇರುವುದಿಲ್ಲ. ನೋಡಿ, ನಿಮ್ದು ದಶಾ ಭಕ್ತಿ ಏನಿರುತ್ತೋ ಆ ಪ್ರಕಾರನೇ ನಿಮ್ಮ ಮದುವೆ ನಡೆಯುತ್ತೆ. ನಿಮಗೆ ಮದುವೆ ನಡೀತಾ ಇಲ್ಲ ಅಂದ್ರೆ ನಿಮ್ಗೆ ಯಾವ ದೋಷನೂ ಇಲ್ಲ. ಅಲ್ಲಿ ನಿಮಗೆ ಈಗ ಶನಿನೋ ರಾಹು ದಶೆನೋ ಇಲ್ಲ ಕೇತು ದಶೆನೋ ನಡೀತಾ ಇರುತ್ತೆ. ದಶ ಭಕ್ತಿ ಯಾವುದಿದೆ, ಅಂತರ್ಭುಕ್ತಿ ಯಾವುದಿದೆ, ಸೂಕ್ಷ್ಮ ಭಕ್ತಿ ಯಾವುದಿದೆ, ಅದನ್ನ ಕರೆಕ್ಟ್ ಆಗಿ ಪರಿಶೀಲಿಸಿ, ನಿಮ್ಮ ಜಾತಕವನ್ನು ಪರಿಶೀಲಿಸಿ ಕರೆಕ್ಟಾಗಿ ಯಾರು ಪ್ರೊಫೆಷನಲ್ ಜ್ಯೋತಿಷ್ಯರಿಗೆ ಕೊಡಿ. ತುಂಬಾ ಅದ್ರ ಬಗ್ಗೆ ಆಳವಾಗಿ ಅಧ್ಯಯನ, ಸುಮ್ಮನೆ ಯಾರಿಗೋ ಕೊಟ್ಟು ಸುಮ್ಮನೆ ಏನೋ ಒಂದು ದೋಷ ಹೇಳಿದ್ರು ಅಂತ ಪರಿಹಾರ ಮಾಡಿಕೊಳ್ಳೋಕ್ಕಿಂತ ಮೊದಲು ಉತ್ತಮವಾದ ಜ್ಯೋತಿಷ್ಯರನ್ನು ಸಂಪರ್ಕಿಸಿ ನಮ್ದು ಯಾವುದು ದಶಾ ಭುಕ್ತಿ ಎಲ್ಲವನ್ನು ತಿಳ್ಕೊಳ್ಳಿ ಕರೆಕ್ಟಾಗಿ. ಫಸ್ಟ್ ನಂದು ಯಾವ ರಾಶಿ, ಯಾವುದು ನಕ್ಷತ್ರ, ಕೆಲವರು ನಕ್ಷತ್ರನೇ ಗೊತ್ತಿಲ್ಲ, ಹೆಸರು ಅದರ ರಾಮನಂತೆ, ಇವಳು ಇನ್ನೊಬ್ರು ಯಾರೋ ಸೀತಾ ಅಂತೆ, ಹಂಗೆ ಹೇಳೋದು ಎಲ್ಲ. ನನ್ನ ಹೆಸರು ಅಭಿ ಅಂತ ಒಬ್ರು ಅಂತಾರೆ, ಇಲ್ಲೊಬ್ರು ಬಂದು ಶ್ರುತಿ ಅಂತಾರೆ. ಹಿಂಗ್ ಮದುವೆ ನಕ್ಷತ್ರ ಗೊತ್ತಿರಲ್ಲ, ರಾಶಿ ಗೊತ್ತಿರಲ್ಲ, ಹೆಸರು ಮೇಲೆ ಮದುವೆ ಮಾಡಕ್ ಹೋಗ್ಬೇಡಿ. 90% ಇಲ್ಲೇ ಫೇಲ್ಯೂರ್ ಆಗೋದು ನೀವು. ಅವರು ಕರೆಕ್ಟಾಗಿ ಅವರಿಗೆ ನೋಡಿ ಯಾವಾಗ ಬೈತಾರೆ, ಯಾವ ನಕ್ಷತ್ರದಲ್ಲಿ ಉಟ್ಬಿಟ್ಟಪ್ಪ ಅಂತ ಬೈತಾರೆ, ಯಾವ ಗಳಿಗೆಯಲ್ಲಿ ಉಟ್ಬಿಟ್ಟಪ್ಪ ಅಂತ ಬೈತಾರೆ, ಅದನ್ನ ತಿಳ್ಕೊಳ್ಳಿ ಫಸ್ಟ್. ಕ್ಲಿಯರ್ ಆಗಿ ಗಳಿಗೆ ಯಾವುದು, ನಕ್ಷತ್ರ ಯಾವುದು ಅಂತ ತಿಳ್ಕೊಂಡು ಇಬ್ಬರನ್ನು ನೋಡಿ. ನೋಡಿ, ಹಿಂದೆ ಗಣಗಳು ಅಂತ ಇರಲಿಲ್ಲ. ನೋಡಿ, ಹಿಂದೆ ಈಗ ನಾವೊಂದು 20 ವರ್ಷದ ಹಿಂದಕ್ಕೆ ಹೋಗಿ, ಜಾಸ್ತಿ ಬೇಡ, ಯಾರು ಗಣಕೂಟ ನೋಡ್ತಾ ಇರಲಿಲ್ಲ. ನೋಡಪ್ಪ ಅವ್ನು ಏನ್ ಕೆಲಸ ಮಾಡ್ಕೊಂಡವನೇ, ಉಡೋ ಕೆಲಸದಲ್ಲಿ ಅವನ, ಆ ಮನೆ ಕಡೆ ಚೆನ್ನಾಗವನ, ಜಮೀನ್ ಐತಾ, ಮನೆ ಐತಾ, ಊಟಕ್ಕೆಲ್ಲ ದುಡುಕ ಬಂದು ಹಾಕ್ತಾನ, ಇಷ್ಟು ನೋಡ್ತಾ ಇದ್ರೆ ಹೊರತು ಗಣಕೂಟಗಳನ್ನ ನೋಡ್ತಾ ಇರಲ್ಲ. ಗಣಕೂಟಗಳು ಮಾಡಿದ್ದು ಜ್ಯೋತಿಷ್ಯರೇ ಹೊರತು ಹಿಂದಿನಿಂದ ಬಂದದ್ದಲ್ಲ ಅದು. ಅವ್ರ ಹೆಸರನ್ನ ಕೇಳಿ ಅವ್ರ ಮನೆ ಕಡೆ ಹೇಗಿದ್ದಾರೆ, ದುಡಿತಾನ, ಕಷ್ಟಪಡ್ತಾನ, ಕೆಟ್ಟ ಚಟಗಳಿಲ್ವಾ, ಇಷ್ಟನ್ನೇ ಕೇಳ್ತಿದ್ದೆ ಹಿಂದೆ. ಈವಾಗ ಬಂದಿರೋದು ಇದು ಗಣಕೂಟ. 18 ಮೇಲೇನೇ ಇರಬೇಕು, ಒಳಗಡೆ ಬಂದ್ರೆ ಚೆನ್ನಾಗೇ ಇಲ್ವಂತೆ ಗಣಕೂಟ. 18ರಿಂದ ಒಳಗಡೆ ಬಂದವರು ಚೆನ್ನಾಗಿಲ್ಲ ಅಂದವರು ಇವರು ಸಂಸಾರವನ್ನು ಅಚ್ಚುಕೊಟ್ಟಾಗಿ ಮಾಡ್ತಾ ಇದ್ದಾರೆ. 36ಕ್ಕೆ 36 ಬಂದವನು ಯಾರೂ ಸಂಸಾರ ಮಾಡ್ತಾ ಇಲ್ಲ, ಡಿವೋರ್ಸ್ ಆಗಿದೆ. ನಾನು ಸಾವಿರಾರು ನಾನು ಗಣಕೂಟಗಳನ್ನ ನೋಡಿದೀನಿ, ಮದುವೆಗಳನ್ನ ನೋಡಿದೀನಿ, ಮದುವೆ ಆಗಿರೋನ ನೋಡಿದೀನಿ. ಅದ್ರಲ್ಲಿ 1,000 ಬಂದಿದ್ರೆ 36ಕ್ಕೆ 32, 34, 36 ಬಂದವರು ಡಿವೋರ್ಸ್ ಆಗಿದೆ. ಅದರಲ್ಲೂ ಎಕ್ಸ್ಪೆಷಲಿ ಈಗ ಇಂಜಿನಿಯರ್ಸು, ಡಾಕ್ಟರ್ಸು ಎಲ್ಲಾನು ಕುತ್ಕೊಂಡು ಕೇಳಿ ಎಲ್ಲಾನು ಮಾಡಿರ್ತಾರೆ. ಅಂಥವ್ರವೇ ಬೇಗ ಬಿದ್ದೋಗ್ತಾರಂತ. ಇಂಜಿನಿಯರ್ಸ್ ನಾವ್ ಏನಂತೀವೋ ಅವರದೇ ಜಾಸ್ತಿ ಡಿವೋರ್ಸ್ ಕೇಸ್ಗಳಾಗ್ತಾ ಇರೋದು. ರೈತರವೇ ಕಮ್ಮಿ. ಅಲ್ಲಿ ನೋಡ್ಕೊಂಡ್ರೆ ರೈತರೇ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಅಫಿಷಿಯಲ್ ನಾವೇನಂತೀವಿ, ಇಂಥವ್ರ ಮದುವೆ 3 ದಿನಕ್ಕೆ ಮುರಿದು ಬೀಳ್ತಾ ಇದ್ದಾವೆ. ಹಾಗಾಗಿ ಗಣಕೂಟಕ್ಕೆ ಹೆಚ್ಚು ಒತ್ತನ್ನು ಕೊಡದೆ ನೀವು ಆ ಇಬ್ಬರು ಹೆಣ್ಣು ಮತ್ತೆ ಗಂಡನ್ನ ಕೂರಿಸಿ ಅವರಿಗೆ ಕೌನ್ಸಿಲಿಂಗ್ ಕೊಡಿ.
ಅವ್ರು ಏನ್ ಮಾಡ್ತಾ ಇದಾರೆ, ಅವ್ರು ಏನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದಾರೆ, ಮತ್ತೆ ಹುಡುಗನ ಹುಡುಗಿ ಇಬ್ರನ್ನು ಮಾತಾಡಕ್ ಬಿಡಿ. ಅವರ ಏನ್ ಮೋಟೋ ಇದೆ, ಅವ್ರು ಏನ್ ಮಾಡ್ಬೇಕು ಅಂತಿದ್ದಾರೆ, ರಿಯಲಿಟಿ ಅವರಲ್ಲೇ ಗೊತ್ತಾಗುತ್ತೆ. ಸುಮ್ಮನೆ ಯಾಕೆ ಗಣಕೂಟ ಅಂತ ಯಾಕೆ ಅಷ್ಟು ಅದಕ್ಕೆ ಫೋಕಸ್ ಮಾಡಿ ಮಕ್ಕಳನ್ನ ಲೈಫನ್ನ ಹಾಳು ಮಾಡ್ತೀರಾ? ಮಕ್ಕಳಿಗೆ ಯಾರು ಇಷ್ಟ ಆಗತ್ತೆ ಇಬ್ರನ್ನು ಕೇಳಿ, ಇಬ್ರಿಗೂ ಕೂತು ಮನಸ್ಸು ಇಬ್ರು ಒಂದಾದ್ರೆ ಸುಖ ಸಂಸಾರ ನಡೆಯುತ್ತೆ. ಗಣಕೂಟದಿಂದ ಈಗ ಅಪ್ಪ ಅಮ್ಮ ನಿಮ್ಸಿ ಮದುವೆ ಆಗ್ಬಿಟ್ಟು ನಾಳೆ ಬಿಟ್ಟು ಬರಕ್ಕೆ ಯಾಕೆ ಆಗ್ಬೇಕು? ಇದನ್ನೆಲ್ಲ ಯೋಚನೆ ಮಾಡಿ, ಯಾಕೆ ಸೂಕ್ಷ್ಮವಾಗಿ ಗಮನಿಸಿ, ಮಕ್ಕಳ ಮನಸ್ಸು ಹೇಗಿದೆ ಅದನ್ನ ಗಮನಿಸಿ ನೀವು ಒಂದು ನಿರ್ಧಾರಕ್ಕೆ ಬನ್ನಿ. ಆ ನಂತರ ನೋಡಿ, ಈಗ ಹೇಳ್ತಾರೆ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ನಮಗೆ ಗೊತ್ತಿರೋ ಈಗ ಜನರಲ್ ಆಗಿರುವಂತದ್ದು, ಈಗ ಕುಂಭ ವಿವಾಹ ಹೆಣ್ಣು ಮಕ್ಕಳಿಗೆ ಮಾಡಿಸ್ತಾರೆ. ಅದೇ ರೀತಿ ಈ ಗಂಡು ಮಕ್ಕಳಿಗೆ ನಾವೇನ್ ಮಾಡ್ತೀವಿ, ಕದಳಿ ವಿವಾಹ ಅಂದ್ರೆ ಈ ಕದಳಿ ಅಂದ್ರೆ ಗೊತ್ತು, ಬಾಳೆಕಂದು ಕಟ್ ಮಾಡ್ತಾವ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವಶ್ಯಕತೆ ಇದೆಯಾ? ಸುಮ್ಮನೆ ಒಬ್ಬರಿಗೆ ಸುಮ್ಮನೆ ದುಡ್ಡನ್ನ ಪೋಲ್ ಮಾಡೋದಕ್ಕಿಂತ ಅವಶ್ಯಕತೆ ಇದ್ದರೆ 100% ಮಾಡಿಸಿ, ಬೇಡ ಅಂತ ಹೇಳಲ್ಲ. ಆದರೆ ಸುಮ್ಮನೆ ಬಂದವ್ರಿಗೆಲ್ಲ ದುಡ್ಡು ಕಿತ್ಕೊಂಡ್ಬಿಟ್ಟು ಹಸರ ಕಿತ್ಕೊಂಡು ಕದಳಿ ಪೂಜೆ ಮಾಡಿಸಿ ಮತ್ತೆ ಕುಂಭ ಪೂಜೆ ಮಾಡಿಸಿ ಅಂತ ಹೇಳಿ ಪಾಪ ಸುಮ್ಮನೆ ಅವ್ರಿಗೆ ತೊಂದರೆ ಕೊಡುವುದು ಬೇಡ. ರಿಯಲ್ ಆಗಿ ಅವ್ರಿಗಿದ್ರೆ ಅವಶ್ಯಕತೆ ಇದ್ರೆ ಮಾಡಿಸಿ ಅಂತ ಹೇಳ್ತಾ, ಅದ್ರ ಜೊತೆಗೆ ಇದಕ್ಕೆಲ್ಲ ಹೆಚ್ಚಾಗಿ ನೀವೇನ್ ಮಾಡಿ ಅಂದ್ರೆ, ನೀವು ತಿಳ್ಕೊಳ್ಳಿ, ಹುಡುಗ ಹುಡುಗಿನ ಮಾತಾಡಕ್ ಬಿಡಿ. ಅವ್ರನ್ನ ಚೆಕ್ ಮಾಡಿಸಿ, ಅವರಿಬ್ರು ಕುತ್ಕೊಂಡು ಮಾತಾಡ್ಲಿ, ಅವ್ರ ಮನಸ್ಸು ಪೂರ್ವಕ ಮಾತಾಡ್ಲಿ, ಅವ್ರಿಗೆ ಕನ್ವಿನ್ಸ್ ಆಗುತ್ತೆ. ಹುಡುಗ ಏನ್ ಮಾಡ್ತಾ ಇದ್ರೆ, ಹುಡುಗಿ ಏನ್ ಮಾಡ್ತಾರೆ, ಹುಡುಗಿ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ, ಹುಡುಗ ಮುಂದೆ ಏನ್ ಮಾಡ್ಕೊಬೇಕು ಅನ್ಕೊಂಡಿದ್ರೆ ಅವ್ರು ಅರ್ಥ ಮಾಡ್ಕೊಂತಾರೆ. ಅವಾಗ ನೀವು ಮದುವೆ ಮಾಡ್ತೀವಿ. ಮೊದಲೇ ಗಣಕೂಟದ ಹಿಂದೆ ಓಡುವುದಕ್ಕಿಂತ ಮಕ್ಕಳ ಭವಿಷ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಿ ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮಗೆ ಇನ್ನೂ ಒಂದು ಹೇಳ್ತೀನಿ. ಈ ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಳಿ ಎಕ್ಕದ ಗಿಡಕ್ಕೆ ನೀವು ಹುಡುಗಿ ಕೈಲಿ ಮಾಂಗಲ್ಯ ಧಾರಣೆ ಮಾಡಿಸಿ ಮದುವೆ ಮಾಡಿದ್ರೆ ಆ ಮದುವೆ ಕೂಡ 100% ಮುರಿದು ಬೀಳೋದಿಲ್ಲ. ಅದಾದ ನಂತರ ಮತ್ತೊಂದು ಹರಳಿ ಕಟ್ಟೆ, ಬೇವಿನ ಕಟ್ಟೆ ಅಂತ ಹಿಂದೆ ಇರ್ತಿತ್ತು, ಇವತ್ತು ಕಮ್ಮಿ ಇದೆ, ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ಸಿಗಲ್ಲ ಅಂತ ಕಟ್ಟೆ. ಎಲ್ಲಿ ನಿಮಗೆ ಹರಳಿ ಮರ, ಬೇವಿನ ಮರ ಇಲ್ಲಿರುತ್ತೆ, ಅಲ್ಲಿ 1000 ಹೂವನ್ನ, ಬಿಡಿ ಹೂವನ್ನ ತಗೊಂಡು ಇಲ್ಲಿ ಶನಿವಾರ ದಿನ ಹರಳಿ ಮರದ ಕೆಳಗಡೆ ನೀವು ಕೂತ್ಕೊಂಡು ಹೆಣ್ಣು ಮಕ್ಕಳು ನಾವು ಏನ್ ಮಾಡಬೇಕು, ಜೊತೆ ಇರುವಂತಹ ದೇವತೆಗಳು ಅಂದ್ರೆ ಶಿವ ಪಾರ್ವತಿ, ವಿಷ್ಣು ಮತ್ತೆ ಲಕ್ಷ್ಮೀ ರಂಗನಾಥ, ಲಕ್ಷ್ಮೀ ವೆಂಕಟರಮಣ ಸ್ವಾಮಿ, ಈ ತರ ಎಲ್ಲಿ ದೇವಾಲಯಗಳು ಇರುತ್ತೋ, ಜೊತೆಯಲ್ಲಿ ಇರ್ತಕ್ಕಂಥ ದೇವಾಲಯಗಳು. ಬರೀ ಸಿಂಗಲ್ ಆಗಿ ಈಶ್ವರ ಇದ್ದ ಜಾಗದಲ್ಲಿ ಬೇಡ, ಮಾಡಬೇಡಿ. ಸಿಂಗಲ್ ಆಗಿ ವೆಂಕಟರಮಣ ಸ್ವಾಮಿ ಇದ್ದಾನೆ ಅಲ್ಲಿ ಬೇಡ. ನಿಮ್ಗೆ ಎಲ್ಲಿ ಲಕ್ಷ್ಮಿ ಜೊತೆಯಲ್ಲಿರಬೇಕು ದೇವತೆಗಳು, ಅಂತ ದೇವಾಲಯಗಳಲ್ಲಿ ನೀವು ಆ ದೇವಾಲಯದ ಮುಂಭಾಗದಲ್ಲಿ ನಿಮ್ಗೇನಾಗುತ್ತೆ, ಹರಳಿ ಮರ, ಬೇವು ಎಲ್ಲ ಇರುತ್ತೆ, ಅಲ್ಲಿ ಪೂಜೆ ಮಾಡಿ ನೀವೇನಾದ್ರೂ 1000 ಹೂವನ್ನ ಗೋಧೂಳಿ ಟೈಮಲ್ಲಿ, ಸಾಯಂಕಾಲ ಗೋಧೂಳಿ ಟೈಮಲ್ಲಿ ಕೂತ್ಕೊಂಡು ಸಹಸ್ರನಾಮವನ್ನ, ವಿಷ್ಣು ಸಹಸ್ರನಾಮ ಹೇಳ್ತಾ 1001 ಸಾರಿ ಹೇಳ್ತಾ 1000 ಹೂವನ್ನ ನೀವು ಹಾಕಿದ್ರೆ, ಇಲ್ಲ ವಿಷ್ಣು ಇಲ್ಲ, ನಾವು ಲಿಂಗಾಯತರು, ನಾವು ಬೇರೆಯವರು, ನಾವು ಶಿವನ ಪೂಜೆ, ಆಗ ನೀವು ವಿಷ್ಣುವಿನ ಇಲ್ಲಾಂದ್ರೆ ಶಿವನ ಆರಾಧನೆ ಮಾಡಿ. ಓಂ ನಮಃ ಶಿವಾಯ ನಮಃ, ಓಂ ನಮಃ ಶಿವಾಯ ನಮಃ, ಓಂ ನಮಃ ಶಿವಾಯ ನಮಃ. ಶಿವನ ಆರಾಧನೆಯನ್ನು ಮಾಡ್ತಾ ಒಂದೊಂದೇ ಹೂವನ್ನ ಬುಡಕ್ಕೆ ಹಾಕ್ತಾ ಹೋಗಿ, ನಿಮ್ಮ ಯಾವ ಮದುವೆಯ ಅಡಚಣೆಗಳು ಇಲ್ಲದೆ, ಯಾವ ದೋಷಗಳು ಇಲ್ಲದೆ ನಿಮ್ಮ ಮದುವೆ 48 ದಿನದಲ್ಲಿ ಸಟ್ಟಾಗುತ್ತದೆ. ನಿಮ್ಗೆ ಯಾವ ಪೂಜೆನೂ ಬೇಡ, ಏನು ಬೇಡ, ಜಸ್ಟ್ ಅವನ ಆರಾಧನೆ ಮಾಡ್ಕೊಂತ ಬನ್ನಿ ಸಾಕು. ಒಂದು ದಿನ ಹೋಗಿ ದೇವಾಲಯದಲ್ಲಿ ಪೂಜೆ ಮುಗಿಸ್ಕೊಳ್ಳಿ. ಅದನ್ನ ನಾನು ಹೇಳಿದ್ರೆ ಮುಗಿಸ್ಕೊಂಡ್ರೆ ನಿಮಗೆ ಮದುವೆ ಯೋಗ ಕೂಡಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ನಮ್ಮ ಶಾಸ್ತ್ರ